Hallelujah. Hallelujah. Do you know one thing? ನಿಮಗೆ ಒಂದು ಗೊತ್ತಾ? When Jesus is with you, ಯೇಸು ನಿಮ್ಮೊಂದಿಗಿರುವಾಗ every good things will be attracted to you. ಎಲ್ಲ ಒಳ್ಳೆ ಕಾರ್ಯಗಳು ನಿಮ್ಮಲ್ಲಿ ಹಾಗೆ ಆಕರ್ಷಿಸುತ್ತದೆ. Every good things will be attracted to you. ಎಲ್ಲ ಒಂದು ಒಳ್ಳೆ ಕಾರ್ಯಗಳು ನಿಮ್ಮ ಬಳಿಯಲ್ಲಿ ಬಂದು ಸೇರ್ತವೆ. Amen. Hallelujah. Hallelujah. That's why the Bible says in Psalms 23. ಅದಕ್ಕೆ ಕೀರ್ತನೆ 23 ರಲ್ಲಿ ಬರೆಯಲ್ಪಟ್ಟಿದೆ. The last verse says, ಕೊನೆಯ ವಾಕ್ಯ ಹೇಳ್ತದೆ, I will dwell in the house of the Lord forever. ನಾನು ದೇವರ ಮಂದಿರದಲ್ಲಿ ಸದಾಕಾಲ ವಾಸಿಸುತ್ತೇನೆ. I will dwell in the house of the Lord forever. ನಾನು ದೇವರ ಮಂದಿರದಲ್ಲಿ ಸದಾಕಾಲವೂ ವಾಸಿಸುತ್ತೇನೆ. I wish. ನಾನು ಆಸೆ ಪಡ್ತೇನೆ. Amen. At the time when the Lord comes in the clouds. ಕರ್ತನು ಮಧ್ಯಾಕಾಶದಲ್ಲಿ ಬರುವಾಗ, Amen. Let him find me in the temple of the Lord worshiping him. ನಾನು ದೇವರ ಆಲಯದಲ್ಲಿ ದೇವರನ್ನು ಆರಾಧಿಸುವವನಾಗಿ ಆತನಿಗೆ ಕಾಣಿಸಲ್ಪಡಬೇಕು. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? என் வாயில அவருடைய துதி எப்போதும் இருக்கணும். ನನ್ನ ಬಾಯಲ್ಲಿ ಆತನ ಸ್ತೋತ್ರ ಯಾವಾಗಲೂ ಇರಬೇಕು. சொல்லுங்க. As long as you are connected with Abraham. ಹೇಳಿರಿ, ಎಲ್ಲಿಯವರೆಗೂ ಅಬ್ರಹಾಮನೊಂದಿಗೆ ನಾನು ಅನ್ಯೋನ್ಯವಾಗಿರ್ತೇನೋ, Amen. Goodness and mercy shall follow me. ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುತ್ತಲೇ ಇರುವುದು. 23 last verse says, ಅದನ್ನೇ ಕೀರ್ತನೆ 23 ಕೊನೆಯ I ವಾಕ್ಯ will dwell in the house of the Lord forever. ನಾನು ದೇವರ ಮಂದಿರದಲ್ಲಿ ಸದಾಕಾಲ ವಾಸಿಸುತ್ತೇನೆ. And ಮತ್ತೆ goodness and mercy shall follow me all the days of my life. ಶುಭವು ಕೃಪೆಯು ಜೀವಮಾನವೆಲ್ಲ ನನ್ನನ್ನು ಹಿಂಬಾಲಿಸುತ್ತದೆ. சொல்லுங்க. ಎಲ್ಲರೂ ಹೇಳಿ, I will not follow goodness and mercy all through my life. ನನ್ನ ಜೀವಮಾನವೆಲ್ಲ ಶುಭೆಯನ್ನು ಕೃಪೆಯನ್ನು ಹುಡುಕೊಂಡು ನಾನು ಹೋಗಲ್ಲ. ಅದು ನನ್ನನ್ನು ಹುಡುಕೊಂಡು ಬರ್ತದೆ. ಅದೇ ನನ್ನನ್ನು ಹುಡುಕೊಂಡು ಬರ್ತದೆ. ಯಾಕೆ ನನ್ನ ಹುಡುಕೊಂಡು ಬರ್ತದೆ? ಅದು ಯಾಕೆ ನನ್ನನ್ನು ಹುಡುಕೊಂಡು ಬರ್ತದೆ? ದೇವರ ಸಮ್ಮುಖನ ಹುಡುಕೊಂಡು ಹೋಗ್ತೇನೆ. ನಾನು ದೇವ ಸಾನ್ನಿಧ್ಯವನ್ನು ಹುಡುಕಿ ಹೋಗ್ತೇನೆ. When I go behind God's presence, ನಾನು ದೇವ ಸಾನ್ನಿಧ್ಯವನ್ನೇ ಹಿಂಬಾಲಿಸಿ ನಾನು ಹೋಗುವಾಗ, every goodness will come behind me. ಎಲ್ಲ ಒಳ್ಳೆತನವು ನನ್ನನ್ನು ಹಿಂಬಾಲಿಸಿ ಅದು ಬರ್ತದೆ. Amen. God will fill my treasure house. ದೇವರು ನನ್ನ ಒಂದು ಅಷ್ಟೇ ಕೋಣೆಯನ್ನು ಆತನು ತುಂಬಿಸುವ ಆತನಾಗಿದ್ದಾನೆ. God will build godowns for me. ದೇವರು ನನಗಾಗಿ ಗೋಡೌನ್ಗಳನ್ನು ಕಟ್ಟುವ ಆತನಾಗಿದ್ದಾನೆ. You know what happened? ಏನು ಸಂಭವಿಸುತ್ತದೆ ಗೊತ್ತಾ? When Egyptian Pharaoh, ಐಗುಪ್ತ್ಯದ ಫರೋನನು made all the Israel people to be slaves. ಎಲ್ಲ ಇಸ್ರಾಯೇಲ್ ಜನರನ್ನು ಒಂದು ದಾಸರನ್ನಾಗಿ ಅವನು ಒಮ್ಮೆ ಮಾಡಿದಾಗ, Amen. Hallelujah. Hallelujah. He made them slaves. ಅವರೆಲ್ಲರನ್ನ ಒಂದು ದಾಸರಾಗಿ ಸೇವಕರಾಗಿ ಮಾಡಿದ. But they were ಮಾಡಿದ. not slaves. ಆದ್ರೆ ಅವರು ಗುಲಾಮರಲ್ಲ. They were good people. ಅವರು ಒಳ್ಳೆ ಜನ. Amen. They were amen the people of Joseph. ಅವರು ಯೋಸೆಫನ ಒಂದು ಜನರವರು. Hallelujah. ಸ್ತೋತ್ರ ಸಲ್ಲುಮಾ. Hallelujah. 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 But the Bible says, ಆದ್ರೆ ಸತ್ಯವೇದ ಹೇಳುತ್ತೆ, Amen, through those people, ಅವರ ಮೂಲಕ they were guests to the land. ಅವರು ಆ ಒಂದು ದೇಶದಲ್ಲಿ ಅತಿಥಿಗಳಾಗಿದ್ರು. They were the most VIP people. ಅವರು ತುಂಬಾ ಬಹಳ ಪ್ರಾಮುಖ್ಯವಾದಂತ ಮುಖ್ಯಸ್ಥರ ಆ ಒಂದು ಸ್ಥಳದಲ್ಲಿ. But ಆದ್ರೆ he made them slaves. ಇವರೆಲ್ಲರನ್ನ ಗುಲಾಮರನ್ನಾಗಿ ಅವನು ಮಾಡಿಬಿಟ್ಟ. Made them to build, amen, storehouses. ಅವರು ಉಗ್ರಾಣಗಳನ್ನ ಕಟ್ಟುವಂತೆ ಅವನು ಮಾಡಿದ. He made his taskmasters, take work through them very cruelly. ಆ ಬಿಟ್ಟಿ ಕೆಲಸ ಮಾಡಿಸುವವರ ಮೂಲಕ ತುಂಬಾ ಕಠಿಣವಾಗಿ ಇವರ ಬಳಿಯಲ್ಲಿ ಕೆಲಸವನ್ನು ತೆಗೆದುಕೊಳ್ಳುವಂತೆ ಅವನು ಮಾಡಿದ. He stopped giving them straw to make bricks. ಆ ಒಂದು ಇಟ್ಟಿಗೆಗಳನ್ನ ಮಾಡ್ಲಿಕ್ಕೆ ಬೇಕಾದ ಪದಾರ್ಥಗಳನ್ನ ಕೂಡ ಕೊಡ್ತಾ ಇರಲಿಲ್ಲ. ನಾನು ಹೇಳೋದನ್ನ ಕೇಳ್ತಾ ಇದ್ದೀರಾ? ಯಾಕೆ ಇಟ್ಟಿಗೆ ಮಾಡ್ತಾ ಇದ್ರು ಇವರು ಅಂತ ಕೇಳ್ತೀರಾ ಅಲ್ವಾ ನೀವು? ಯಾಕೆ ಇವರು ಇಟ್ಟಿಗೆ ಮಾಡ್ತಾ ಇದ್ರು ಅಂತ ಕೇಳ್ತೀರಾ? Because ಯಾಕೆ ಅಂದ್ರೆ they were building big godowns. ಅವರು ದೊಡ್ಡ ದೊಡ್ಡ ಉಗ್ರಾಣಗಳನ್ನ ಕಟ್ತಾ ಇದ್ರು. Big godowns. ದೊಡ್ಡ ಒಂದು ಗೋಡೌನ್ಸ್ ಗಳು. Why he was building godowns, you know? ಯಾಕೆ ಅವರು ಉಗ್ರಾಣಗಳನ್ನ ಕಟ್ತಾ ಇದ್ರು ಗೊತ್ತಾ? Because he thought, ಯಾಕಂದ್ರೆ ಅವನು ನೆನೆಸಿದ, in the time of Joseph, ಯೋಸೇಫನ ದಿನಗಳಲ್ಲಿ Joseph said, ಯೋಸೇಫನು ಹೇಳಿದನು, 7 years to store everything. 7 ವರ್ಷ ಎಲ್ಲವನ್ನು ಶೇಖರಣೆ ಮಾಡ್ಕೊಳ್ಳಿ. Amen. Hallelujah. Hallelujah. Because after that 7 years, ಅದಾದ ನಂತರ ಬರುವಂತ 7 ವರ್ಷಗಳು great drought in the land. ಒಂದು ದೊಡ್ಡ ಬರಗಾಲ ದೇಶದಲ್ಲಿ ಬರ್ಲಿಕ್ಕಿದೆ. Then ಅದಾದ ನಂತರ only we will have the grains. ಆಗ ನಮ್ಮತ್ರ ಮಾತ್ರ ದವಸ ಧಾನ್ಯಗಳಿರ್ತದೆ. This Pharaoh thought, ಈ ಫರೋಹ ನೆನೆಸಿದ, ಏನಕ್ಕೆ ಬುದ್ಧಿ ಇಲ್ಲ?
ಇದೆಯಾ? ನನಗೇನ್ ಬುದ್ಧಿ ಇಲ್ವಾ? ನಾನು ಕಟ್ಟಿಸ್ತೀನಿ ಗೋಡೌನ್, ನಾನು ಕಟ್ಟಿಸ್ತೀನಿ ಗೋಡೌನ್ಗಳು. How many big ಗೋಡೌನ್ಸ್ he built? ಎಷ್ಟು ದೊಡ್ಡ ದೊಡ್ಡ ಒಂದು ಗೋಡೌನ್ಗಳನ್ನು ಅವನು ಕಟ್ಟಿದನು. ಏನ್ ಮಾಡ್ದ ಅವನು ತಪ್ಪು? ಅದ್ರಲ್ಲಿ ಅವನು ಮಾಡಿದ ತಪ್ಪೇನು? He made them slaves. ಅವರನ್ನ ಗುಲಾಮರನ್ನಾಗಿ ಮಾಡಿದ. He thought ಅವನು ನೆನೆಸಿದ they are nothing. ಇವರು ಏನಕ್ಕೂ ಬರಲಾರದವರು. Are you here with me? ನನ್ನೊಂದಿಗಿದ್ದೀರಾ? Amen. Hallelujah. Hallelujah. But ಆದ್ರೆ it was not Joseph, sir. ಅದು ಯೋಸೇಫನಲ್ಲ. It was God of Joseph. ಅದು ಯೋಸೇಫನ ದೇವರು. Why Egypt was blessed in those days? ಆ ದಿನಗಳಲ್ಲಿ ಐಗುಪ್ತ ಯಾಕೆ ಆಶೀರ್ವದಿಸಲ್ಪಟ್ಟಿತು? Because God of Joseph was there in the land. ಯೋಸೇಫನ ದೇವರು ಆ ಒಂದು ಸ್ಥಳವನ್ನು ಆಶೀರ್ವದಿಸಿದ್ರು. Now this new Pharaoh, ಈಗ ಹೊಸ ಫರೋಹನು he is building godowns. ಅವನು ದೊಡ್ಡ ದೊಡ್ಡ ಉಗ್ರಾಣಗಳನ್ನು ಕಟ್ತಾ ಇದ್ದಾನೆ. torturing God's people. ಆದ್ರೆ ದೇವ ಮಕ್ಕಳನ್ನ ತುಂಬಾ ಹಿಂಸೆ ಪಡಿಸ್ತಾ ಇದ್ದಾನೆ. Amen. What did these people do? ಈ ಜನ ಏನ್ ಮಾಡಿದ್ರು? They built up huge godowns. ಇವರು ದೊಡ್ಡ ದೊಡ್ಡ ಗೋಡೌನ್ಸ್ ಗಳನ್ನ ಕಟ್ಟಿದ್ರು. Amen. Pithon, Ramses. ರಾಮಸೀಸ್. Amen. ಪೆರಿಯ ಗೋಡೌನ್. ದೊಡ್ಡ ದೊಡ್ಡ ಗೋಡೌನ್ಗಳು. They filled everything. ಎಲ್ಲವನ್ನ ತುಂಬಿಸಿದ್ರು. ಬಟ್ ಬರಗಾಲ ಬರಲಿಲ್ಲ ಅವರಿಗೆ. ಆದ್ರೆ ಬರಗಾಲ ಬರಲಿಲ್ಲ. ದೇವರೇ ಒಂದು ಬರಗಾಲ ತಂದಿಟ್ರು. ದೇವರೇ ಒಂದು ಬರಗಾಲ ತಂದಿಟ್ರು. ಎನ್ನ ಮಾರಿ ಬರಗಾಲ ಅದು? ಯಾವ ರೀತಿಯಾದ ಬರಗಾಲ ಅದು? God brought the people of Israel out of Egypt. ಇಸ್ರಾಯೇಲ್ ಜನರನ್ನ ಐಗುಪ್ತದಿಂದ ದೇವರು ಹೊರ ತಂದಾಗ, Amen, they emptied all the godowns and came out. ಗೋಡೌನ್ಗಳನ್ನೆಲ್ಲ ಖಾಲಿ ಮಾಡಿ ಬಂದ್ಬಿಟ್ರು. They brought all the wealth of Egypt and came out. ಐಗುಪ್ತದ ಎಲ್ಲ ಒಂದು ಸೊತ್ತನ್ನ ಅವರು ದೋಚ್ಕೊಂಡು ಬಂದ್ರು. Amen. ಕರ್ತರ್ இருந்தால், ದೇವರು ಇದ್ಬಿಟ್ರೆ, ದೇವರ ಜೊತೆ ಇದ್ರೆ, ದೇವರ ಜೊತೆ ಇದ್ಬಿಟ್ರೆ ಬರಗಾಲನೂ ಕೂಡ ಆಶೀರ್ವಾದವಾಗಿ ಮಾರ್ಪಡ್ಬಿಡುತ್ತೆ. ಬರಗಾಲವು ಕೂಡ ಆಶೀರ್ವಾದವಾಗಿ ಮಾರ್ಪಡ್ತದೆ. ದೇವರು ಇಲ್ಲ ಅಂದ್ರೆ, ದೇವರು ಇಲ್ಲ ಅಂದ್ರೆ ಬಾಯಿ ತೆರೆದು ಹೇಳ್ರಿ, ಎಲ್ಲರೂ ಬಾಯಿ ತೆರೆದು ಹೇಳ್ರಿ. ದೇವರು ಇಲ್ಲ ಅಂದ್ರೆ, ದೇವರು ಇಲ್ಲ ಅಂದ್ರೆ ಎಲ್ಲ ಇದ್ರೂ ಕೂಡ ಬರಗಾಲ ಬಂದ್ಬಿಡ್ತದೆ. ಎಲ್ಲ ಇದ್ರೂ ಕೂಡ ಬರಗಾಲ ಬಂದ್ಬಿಡ್ತದೆ.